ನೀನಾದನ ಸೀರಿಯಲು ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೊಮೋ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ, ಆ ವೀರ ಮತ್ತು ಗುಲಾಬಿ ಇಬ್ಬರಿಗೆ ಬೆಡ್ನ ರೆಡಿ ಮಾಡೋಕ್ಕೆ ನಮ್ಮ ಬಾಲಮುನ್ನ, ನಮ್ಮ ವೇದ ಮತ್ತು ವಿಕ್ರಮನ್ನು ಕಳಿಸಿರ್ತಾರೆ. ಈ ಇಬ್ಬರು ತಲಾಟೆಗಳು ಅಲ್ಲಿ ಬೆಡ್ನ ರೆಡಿ ಮಾಡೋಕ್ಕೆ ಹೋಗಿ ಸುಮ್ಮನೆ ಪುಟ್ಟಾಗಿ ಜಗಳ ಮಾಡ್ತಾ ನಿಂತಿರ್ತಾರೆ. ಅದಾದಮೇಲೆ ವಿಕ್ರಮು, ಅಯ್ಯೋ ವೇದ ಅಲ್ಲಲ್ಲಮ್ಮ ಇಡೋದು, ಅದು ವಾಶ್ರೂಮು, ಹೂವಿನ ತಟ್ಟೆನ ಯಾರಾದರೂ ಅಲ್ಲಿಡ್ತಾರ, ಹಂಗೆ ಹಿಂಗೆ ಅಂತ ನಮ್ಮ ವೇದನ ಆಟ ಆಡಿಸಿ ಹೂವಿನ ತಟ್ಟೆನ ಬೇರೆ ಕಡೆ ಇಡ್ಸೋ ಥರ ಮಾಡಿ ಹಾಗೆ ಬೆಡ್ ಮೇಲೆ ಇಬ್ಬರು ಮಿಸ್ಸಾಗಿ ಬೀಳೋ ಥರ ಬಿದ್ದು ಇಬ್ಬರು ಕಣ್ಣಲ್ಲಿ ಕಂಡು ಪ್ರೀತಿ ಕೂಡ ಆಗುತ್ತೆ. ಅದಾದಮೇಲೆ ಇನ್ನೇನು ಸ್ವಲ್ಪ ಮತ್ತೆ ಕನ್ಸಿನ ಲೋಕಕ್ಕೆ ಹೋಗ್ತಾರೆ ನಮ್ಮ ವಿಕ್ರಮ್ ಬಾಸು. ಕನ್ಸಿನ ಲೋಕದಲ್ಲಿ ನಮ್ಮ ವೇದ ಹಾಲು ತರೋ ಥರ, ಅವನು ಕುಡಿದು ಅವಳಿಗೆ ಕುಡಿಸೋ ಥರ, ಅವ್ರದ್ದೇ ಇಬ್ಬರದು ಫಸ್ಟ್ ನೈಟ್ ಆಯ್ತೇನೋ ಅನ್ನೋ ಥರ ಎಲ್ಲ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ಟಿರ್ತಾನೆ. ಅದಾದಮೇಲೆ ವೇದ, ಏನಪ್ಪ ಕನಸು ಕಾಣ್ತಿದ್ಯಾ ಅಂತಂದಮೇಲೆ, ಅಯ್ಯೋಯ್ಯೋ ಕನಸು ವೇದ ಎಂಥ ಚೆನ್ನಾಗಿತ್ತು ಗೊತ್ತೇನೆ ಕನಸು, ಅದರಲ್ಲಿ ನೀನು ಇದೇ ಸೀರೆ ಉಟ್ಕೊಂಡಿದ್ದೆ, ಹಿಂಗೆ ಬಂದೆ, ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಹಾಗೆ ಹೊರಗೆ ಬಂದಮೇಲೆ ಅಲ್ಲಿ ಆ ಕೆಂಪಣ್ಣನ ಸಿಗಾಕಿರ್ತಾಳಲ್ವ ಅಲ್ಲಿ ಹೊರಗಡೆ, ಅವಾಗ ನಿನಗೇನಾದರೂ ಸಿಟ್ಟು ಬಂತು ಅಂದರೆ ಬೇತಾಳ, ನನಗೇನು ನನ್ನ ಹತ್ರ ಜಗಳ ಮಾಡಬೇಡ, ಈ ಕೆಂಪಣ್ಣನಿಗೆ ಚೆನ್ನಾಗಿ ಹೊಡೆದ್ಬಿಡು, ನಂತರನೇ ನೀನು ಸಿಟ್ಟೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾಳೆ. ಅಯ್ಯೋ ಇದಕ್ಕೆ ಹೊಡೆಯೋಕ್ಕಾಗುತ್ತೇನೋ, ನನಗೆ ಕೈ ನೋವಾಗುತ್ತೆ ಅಂತಂದಾಗ, ಬೇತಾಳ ನೀನು ಮನ್ಸು ಮಾಡಿದ್ರೆ ಆಗ್ಲಿಲ್ದಿದ್ದು ಏನೂ ಇಲ್ಲ ಬೇತಾಳ, ಒಂದ್ಸಲಿ ಟ್ರೈ ಮಾಡು ಅಂತ ನಮ್ಮ ವಿಕ್ರಮ್ ಹೇಳ್ತಾನೆ. ಆವಾಗ ಆ ಕೆಂಪಣ್ಣಂಗೆ ನಮ್ಮ ವೇದ ಹಿಂಗೆ ಚೆನ್ನಾಗಿ ಹೊಡಿತಾಳೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಆಗುತ್ತೆ ಇಬ್ರಿಗೂ. ಅದಾದಮೇಲೆ ಶಕುಂತಲಾ ಅದು ಏನು ಮನ್ಸಲ್ಲಿ ಅಂದ್ಕೊಡ್ತಾಳೋ ಏನೋ ಗೊತ್ತಿಲ್ಲ, ಆ ಚಿಕ್ಕ ಮಕ್ಕಳು ಫೋಟೋಸ್ನ ತಂದು ದಾಮೋದರ ಕುಡಿತಾ ಕೂತಿರ್ತಾನಲ್ಲ ಅಲ್ಲಿಗೆ ಆ ಫೋಟೋಸ್ನ ಹಿಡ್ದು, ಇವರು ನಮ್ಮ ಈ ಚಿಕ್ಕ ಮಕ್ಕಳು ಇವಾಗ ಹೆಂಗಿದ್ದಾರೆ ನೋಡು, ಅವಾಗ ಹೆಂಗಿದ್ರು ನೋಡು, ನೀನು ಅವ್ರನ್ನ ಚೆನ್ನಾಗಿ ಬೆಳೆಸಿಲ್ಲ, ಅವ್ರಿಗೆ ಒಳ್ಳೆ ದಾರಿನ ಹೇಳ್ಕೊಟ್ಟಿಲ್ಲ, ಅವ್ರಿಗೆ ರೌಡಿಸಮ್ಮು ಅದು ಇದನ್ನೇ ಬರೀ ತಲೆಗೆ ತುಂಬಿದೆಯಾ, ಅದನ್ನು ಬಿಟ್ಟರೆ ಯಾವ ಥರ ಬದುಕಬೇಕು, ಜೀವನದಲ್ಲಿ ಹೆಂಗಿರಬೇಕು ಅನ್ನೋ ಒಳ್ಳೆ ಪಾಠನ ಹೇಳ್ಕೊಟ್ಟಿಲ್ಲ, ಏನೇನೋ ಚೆನ್ನಾಗಿ ನಮ್ಮ ದಾಮೋದರಂಗೆ ಕ್ಲಾಸ್ ತಗೊತಾಳೆ. ಈಗಲೂ ಕಾಲ ಮಿಂಚಿಲ್ಲ, ಈಗಲೂ ಮಕ್ಕಳು ಇನ್ನೂ ದಾರಿ ತಪ್ಪಿಲ್ಲ ಅಂದ್ಕೊಳ್ಳೋಣ, ಈಗಲೂ ನನ್ನ ಮಾತನ್ನಂತೂ ಕೇಳಲ್ಲ, ನೀನೇನಾದರೂ ಮನ್ಸು ಮಾಡಿ ಅವ್ರನ್ನ ಬದಲಾಯಿಸಿದ್ರೆ ಖಂಡಿತ ಅವರಿಬ್ಬರು ಬದಲಾಗ್ತಾರೆ, ಇಷ್ಟೊಂದು ದೊಡ್ಡದಾಗಿ ಸಾಮ್ರಾಜ್ಯ ಕಟ್ಟಿದೆಯಲ್ಲ, ಇಷ್ಟೊಂದು ದೊಡ್ಡದಾಗಿ ಮನೆ ಕಟ್ಟಿದೆಯಲ್ಲ, ಇಲ್ಲಿ ಅವರಿಬ್ಬರು ಚೆನ್ನಾಗಿ ಬಾಳ್ತಾರೆ, ಇಲ್ಲ ಅಂತಂದರೆ ಯಾರಾದರೂ ದಾರಿಲಿ ಹೋಗುವಾಗ ಅವರಿಬ್ಬರನ್ನು ಒಡೆದಾಕ್ತಾರೆ, ಆ ಸಮಾಧಿ ಮೇಲೆ ನಾವಿಬ್ಬರು ಕೂತ್ಕೊಂಡು ಅಳಬೇಕಾಗುತ್ತೆ ನೋಡು ಅಂತ ಅವನಿಗೆ ಬುದ್ಧಿವಾದನ ಹೇಳಿ ಹೋಗ್ತಾಳೆ. ಅದಾದಮೇಲೆ ನಮ್ಮ ದಾಮೋದರನ ಮನಸ್ಸು ಸ್ವಲ್ಪ ಚೇಂಜ್ ಆದಂಗೆ ಅನಿಸುತ್ತೆ, ಬೇರೆ ಯಾವುದೋ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ನಿರ್ಧಾರ ಕೂಡ ಮಾಡ್ತಾನೆ. ಅದಕ್ಕೆ ವೀರನ್ನ ಒಂದು ಫೈಲ್ನ ಕೊಟ್ಬಿಟ್ಟು ಕಳಿಸ್ತಾನೆ, ಇದನ್ನಾದ್ರೂ ಮಾಡಿ ಈ ತಂದೆ ನಂಬಿಕೆನ ಉಳಿಸ್ಕೊ, ನೀನಂತೂ ನಿಮ್ಮ ಅಣ್ಣನಂಗೆ ಆಗಬೇಡ, ಅವಳು ಹೆಂಡ್ತಿ ಸರ್ಗಿಡ್ಕೊಂಡು ಓಡಾಡಬೇಡ, ನಿನಗೆ ಸ್ವಲ್ಪನಾದರೂ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಪ್ರೇಮ ಇತ್ತು ಅಂತಂದರೆ ನಿಮ್ಮ ಹೆಂಡ್ತಿನ ನೀನು ಕಂಟ್ರೋಲಲ್ಲಿ ಇಟ್ಕೊ ಅಂತ ಏನೇನೋ ಸ್ವಲ್ಪ ನನಗೆ ವೀರಂಗೆ ಹೇಳ್ಕೊಡ್ತಾ ಇರ್ತಾನೆ ದಾಮೋದರ. ಅದಾದ ತಕ್ಷಣ ವೀರಪ್ಪ ಇವ್ರ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಇದೊಂದೇ ವಿಷಯಕ್ಕೆ ಬಯಸ್ಕೋಬೇಕಲ್ಲಪ್ಪ ಅಂತೇಳ್ಬಿಟ್ಟು ಮೊದಲು ಇಲ್ಲಿಂದ ಹೋಗಬೇಕು ಅಂತ ಆ ಫೈಲ್ ಇಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇದಿಷ್ಟು ನೋಡಿ ಇವತ್ತಿನ ಅಂದರೆ ಇಂದಿನ ಸಂಚಿಕೆಯಲ್ಲಾಗಿದ್ದು. ಈಗ ನೆಕ್ಸ್ಟ್ ಸಂಚಿಕೆ ಪ್ರೋಮೋ ಏನಾಗುತ್ತೆ ಅಂತಂದರೆ, ರೂಮಲ್ಲಿ ನಮ್ಮ ವಿಕ್ರಮು ಮತ್ತು ವೇದ ಇಬ್ಬರು ಸುಮ್ಮನೆ ಕೂತಿರ್ತಾರೆ. ಅಲ್ಲಿ ನಮ್ಮ ವೇದ ತನ್ನ ಮನಸ್ಸಿನ ಮಾತನ್ನು ವಿಕ್ರಮ್ ಹತ್ರ ಹೇಳ್ತಾ ಇರ್ತಾಳೆ. ಏನಪ್ಪ ಅಂತಂದರೆ, ವಿಕ್ರಮ್ ನಾವಿಬ್ಬರು ಒಂದು ಆಶ್ರಮನ ಅಡಾಪ್ಟ್ ಮಾಡ್ಕೊಳ್ಳೋಣ. ಆಶ್ರಮನ ಯಾಕೆ ಬೇತಾಳ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀಯ ಅಂತ ನಮ್ಮ ವಿಕ್ರಮ್ ಅಂದಾಗ, ಹೌದು ವಿಕ್ರಮ್, ಜಾನಕಿ ಅಮ್ಮವರು ಫೋನ್ ಮಾಡಿದ್ರು, ನಮ್ಮ ಆಶ್ರಮದಲ್ಲಿ ಮಕ್ಕಳಿಗೆ ಫಂಡ್ ಕೊರತೆ ಇದೆಯಂತೆ, ಹಣದ ಕೊರತೆ ತುಂಬ ಇದೆಯಂತೆ, ಅದಕ್ಕೆ ನಾವೊಂದು ಆಶ್ರಮನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅಂತಾಳೆ. ವಿಕ್ರಮ್ ಇದ್ದವನು, ಒಬ್ಬರಿಗೆ ಪ್ರೀತಿ ಕೊರತೆ, ಒಬ್ಬರಿಗೆ ಊಟದ ಕೊರತೆ, ಮನುಷ್ಯನಿಗೆ ಎಷ್ಟೆಲ್ಲ ಏನೇ ಇದ್ರೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಲ್ವೇನು ಬೇತಾಳ ಅಂತ ಅಂತಾನೆ. ಆವಾಗ ನಮ್ಮ ವೇದ ಇದ್ದೋಳು, ಹೌದು ವಿಕ್ರಮ್, ಮನುಷ್ಯ ಅಂದಮೇಲೆ ಎಲ್ಲ ಥರದ್ದು ಈ ಥರದ್ದು ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ, ಆದರೆ ನಮ್ಮ ಆಶ್ರಮದ ಮಕ್ಕಳಿಗೆ ಈ ಥರದ ಹಣದ ಪ್ರೀತಿ ಕೊರತೆ, ಹಣದ ಕೊರತೆ ಯಾವುದೂ ಇಲ್ದಂಗೆ, ಊಟದ ಕೊರತೆ ಯಾವುದೂ ಇಲ್ದಂಗೆ ಅವರಿಗೆ ಒಂದು ಒಳ್ಳೆ ತಂದೆ ತಾಯಿಯಾಗಿ ನಾವಿಬ್ಬರು ನಿಂತ್ಕೊಳ್ಳೋಣ, ನಾವಿಬ್ಬರು ಸಪೋರ್ಟ್ ಮಾಡೋಣ, ಅವರಿಗೆ ಯಾವ ಕೊರತೆನೂ ಕಾಣ್ದಿರೋ ಥರ ನಾವು ನೋಡ್ಕೊಳ್ಳೋಣ. ಯಾಕಂತಂದರೆ ವೇದ, ನಾನು ಕೂಡ ಆಶ್ರಮದಿಂದ ಬಂದಿರೋಳು, ನನ್ನನ್ನು ಕೂಡ ನಮ್ಮ ಅಪ್ಪ ಅಮ್ಮ ಚಿಕ್ಕವರಿದ್ದಾಳೆ ಆಶ್ರಮಕ್ಕೆ ಬಿಟ್ಬಿಟ್ರು, ನನಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಾಗಲಿಲ್ಲ, ಅನಾಥೆ ಆಗಿ ಆಶ್ರಮದಲ್ಲಿ ಬೆಳೆದೆ, ಆ ಮಕ್ಕಳಿಗೆ ನಾವಿಬ್ಬರು ಆಸರೆಯಾಗಿ ನಿಲ್ಲೋಣ ವಿಕ್ರಮ್, ಇದು ನನ್ನ ಮನಸ್ಸಿನ ಆಸೆ ಅಂತ ನಮ್ಮ ವೇದ ವಿಕ್ರಮ್ ಹತ್ರ ಹೇಳಿದಾಗ, ವಿಕ್ರಮು ಯಾವುದೇ ಕಾರಣಕ್ಕೂ ಅವನ ಹೆಂಡತಿ ಮಾತನ್ನು ನಿರಾಕರಿಸಲ್ಲ, ಸರಿಯೇ ಬೇತಾಳ, ನೀನು ಹೇಳ್ದಂಗೆ ಆಗಲಿ ಅಂತ ಅಂತಾನೆ. ಅದಕ್ಕೆ ಅವನ ಕೈನ ತಗೊಂಡು ಆಯಿತು ವಿಕ್ರಮ್ ಅಂತ ತುಂಬ ಖುಷಿಪಟ್ಟು ಅವನ ಕೈಗೆ ಒಂದು ಮುತ್ತು ಸಹ ನಮ್ಮ ವೇದ ಕೊಡ್ತಾಳೆ. ಇದಿಷ್ಟು ಮುಂದಿನ ಸಂಚಿಕೆ ಪ್ರೋಮೋ. ಇನ್ನೇ ಮುಂದಿನ ಸಂಚಿಕೆ ಏನು ಆಗುತ್ತೆ ಅನ್ನೋ ವೀಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್ ಎಲ್ರಿಗೂ.